ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಇವತ್ತು ಪೋಷನ್ ಟ್ರ್ಯಾಕರಲ್ಲಿ AWC ಡೈಲಿ ಟ್ರ್ಯಾಕಿಂಗ್ನಲ್ಲಿರುವಂಥ ECC ಲರ್ನಿಂಗ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಹಾಗಾಗಿ ನಾವು AWC ಡೈಲಿ ಟ್ರ್ಯಾಕಿಂಗ್ ಬಂದುಬಿಟ್ಟು ECC ಲರ್ನಿಂಗನ್ನು ದಿನನಿತ್ಯವಾಗಿ 2 ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ, ಬನ್ನಿ. AWC ಡೈಲಿ ಟ್ರ್ಯಾಕಿಂಗ್ನಲ್ಲಿ ಬಂದುಬಿಟ್ಟು ECC ಲರ್ನಿಂಗ್ನಲ್ಲಿ ಕಂಟಿನ್ಯೂ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂನ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ECC ಟುಡೇ ಲರ್ನಿಂಗ್ ಅಂತ ಬರುತ್ತೆ. ಇವತ್ತಿನ ಡೇಟು, ವಾರ ಬರುತ್ತೆ. ಕೆಳಗಡೆ ವಿಡಿಯೋ ಇರುತ್ತಲ್ಲ, ಅದನ್ನು ಪ್ಲೇ ಮಾಡಿಕೊಂಡು ಕೇಳಿಸ್ಕೊಂಡು ನೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆ ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೇನು ಬರುತ್ತಪ್ಪ ಅಂದರೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ECC ಟುಡೇ ಲರ್ನಿಂಗ್ನಲ್ಲಿ ಮಿನಿಮಮ್ ಆಗಿ ನಾವು 2 ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಲ್ಲಿ 2 ವಿಡಿಯೋನ ಕೇಳಿದ ತಕ್ಷಣ ಕೆಳಗಡೆಗೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಗೇನು ಬರುತ್ತೆ ಅಂದರೆ ಕ್ವಶನ್ ಥರ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಕಂಪ್ಲೀಟ್ ಅಂಥೇಳಿ ನಿಮ್ಗಲ್ಲಿ ತೋರಿಸುತ್ತೆ. ಇವತ್ತಿನ ದಿನದ ಈ ಲರ್ನಿಂಗು ಕಂಪ್ಲೀಟ್ ಅಂತ ತೋರಿಸಿದ ಕೆಳಗಡೆ ಇದೆ ನೋಡಿ, ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅಂತ ಕೇಳುತ್ತಾ. ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅಂತ ಈ ಥರ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಅದೇ ಥರ ಮಾಡಿಬಿಟ್ಟು ಕೆಳಗಡೆಗೆ ಎಂಡ್ ಟುಡೇ ಲರ್ನಿಂಗ್ ಅನ್ನೋದಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. 2 ಆ್ಯಕ್ಟಿವಿಟಿ ಆದಮೇಲೆ ಎಂಡ್ ಟುಡೇ ಲರ್ನಿಂಗ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ವೆಲ್ ಡನ್, ಯು ಹ್ಯಾವ್ ಕಂಪ್ಲೀಟೆಡ್ ಟುಡೇ ECC ಲರ್ನಿಂಗ್ ಸಕ್ಸಸ್ಫುಲ್ಲಿ, ಗೋ ಟು ಡೈಲಿ ಟ್ರ್ಯಾಕಿಂಗ್ ಅಂತ ಬರುತ್ತೆ. ಇದು ಈ ರೀತಿಯಾಗಿ ದಿನನಿತ್ಯವಾಗಿ ನಾವೇನಪ್ಪ ಅಂದರೆ ECC ಲರ್ನಿಂಗನ್ನು 2 ಆ್ಯಕ್ಟಿವಿಟಿಗಳನ್ನು ಮಿನಿಮಮ್ ಆಗಿ ನಾವು ದಿನನಿತ್ಯವಾಗಿ ಡೈಲಿ ಟ್ರ್ಯಾಕಿಂಗಲ್ಲಿ ಬಂದು ಮಾಡಬೇಕಾಗುತ್ತೆ. ಇದಿಷ್ಟೇ ECC ಲರ್ನಿಂಗ್ನಲ್ಲಿ ತಿಳ್ಕೊಳ್ಳುವಂಥ ವಿಷಯ. ಇಲ್ಲಿವರೆಗೂ ECC ಲರ್ನಿಂಗ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಈ ವಿಡಿಯೋವನ್ನು ನೋಡೋದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ, ಈ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹೊಸ ವಿಷಯಗಳನ್ನ ನಾನು ಪೋಷನ್ ಟ್ರ್ಯಾಕರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.